ಕೊಟ್ಟ ನಂತರ 6 ತಿಂಗಳು ಒಳಗಡೆ ಇವತ್ತು ಉಪಚುನಾವಣೆಯನ್ನು ಮಾಡಬೇಕಾಗಿರುತ್ತೆ. ಇವತ್ತು ಏನಾಗ್ತಿದೆ, ಚುನಾವಣೆ ಬರ್ತಾ ಇರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಅನ್ನೋ ವಿಚಾರ ಸಾಕಷ್ಟು ಗೊಂದಲದ ಗೂಡಾಗಿದೆ. ಆ ಉದ್ದೇಶದಿಂದ ಇವತ್ತು ಸಭೆಯನ್ನು ಏರ್ಪಡಿಸಿರುವಂಥದ್ದು. ಮೊದಲು ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ JDS ಪ್ರಬಲವಾಗಿದ್ದರೂ ಕೂಡ ಇವತ್ತು BJP ಅಭ್ಯರ್ಥಿಯ ಮಂಜುನಾಥ್ರವರನ್ನು ಇವತ್ತು ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಿನಿಂದ ಇವತ್ತು ಗೆಲ್ಲಿಸಿದ್ದೇವೆ. ಅದೇ ರೀತಿ ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಕುಮಾರಣ್ಣ ಮೊದಲನೇ ಬಾರಿ ಗೆದ್ದು ಮುಖ್ಯಮಂತ್ರಿ ಆಗಿದ್ದರು. ಎರಡನೇ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗಾಗಿ ಇವತ್ತು ಈ ಕ್ಷೇತ್ರವನ್ನು NDA ನಾಯಕರುಗಳು, ನಮ್ಮ ನಾಯಕರುಗಳ ಜೊತೆ ಕೂತು ಈ ಕ್ಷೇತ್ರವನ್ನು ಚನ್ನಪಟ್ಟಣದಲ್ಲಿ, ಯಾಕೆಂದರೆ ಹಿಂದಿನಿಂದನೂ ಕೂಡ ಈ ಕ್ಷೇತ್ರ JDS ಪ್ರಭಾವವಾಗಿರುವಂಥದ್ದು, ಯಾಕೆಂದರೆ ತಳಮಟ್ಟದಿಂದ ಇವತ್ತು ಕಾರ್ಯಕರ್ತರು ಕಟ್ಟಿರುವಂಥ ಪಕ್ಷ. ಹಾಗಾಗಿ ಇವತ್ತು ಈ ಚನ್ನಪಟ್ಟಣವನ್ನು ನಾವು JDSಗೆ ಉಳಿಸ್ಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಒಮ್ಮತದಿಂದ ಇವತ್ತು ಈ ಸಭೆಯನ್ನು ಕರೆದಿರುವಂಥದ್ದು. ಇವತ್ತು NDA ಮೈತ್ರಿ ಆದ ನಂತರ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಮೆಸೇಜ್ ಪಾಸ್ ಆಗಿದೆ. ಹೆಚ್ಚು ಕಮ್ಮಿ ಕುಮಾರಣ್ಣವ್ರು ಇಲ್ಲಿಂದ ಮಂಡ್ಯದೋಗಿ ನಿಂತಾದಮೇಲೆ ಹೆಚ್ಚು ಕಮ್ಮಿ ಇವತ್ತು ಒಂದು ಸೈಡ್ ಚುನಾವಣೆಯನ್ನು ನಮ್ಮ ಜನಾಂಗ ಮಾಡಿರುವಂಥದ್ದನ್ನು ಇವತ್ತು ಕಾಣ್ಬೋದು. ಹಾಗಾಗಿ ಇವತ್ತು ಈ ತೆರವಾದಂಥ ಕ್ಷೇತ್ರಕ್ಕೆ ಈಗಾಗಲೇ ಈ ರಾಜ್ಯದಲ್ಲಿ 3 ಉಪಚುನಾವಣೆಗಳು ಬರ್ತಾಯಿದೆ. ಬೆಳಗಾವಿ, ಶಿಗ್ಗಾವಿ ಮತ್ತು ಚನ್ನಪಟ್ಟಣ. ಈ ಕ್ಷೇತ್ರವನ್ನು JDSಗೆ ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ JDS ಚಿಹ್ನೆ ಇವತ್ತು, ಯಾಕೆಂದರೆ ಇವತ್ತು ಸಾಕಷ್ಟು ಹಿರಿಯ ನಾಯಕರು, ಇಷ್ಟವಂತ ಕಾರ್ಯಕರ್ತರಿಂದ ಇವತ್ತು ಈ ಚನ್ನಪಟ್ಟಣದಲ್ಲಿ JDS ಪಕ್ಷ ಉಳಿದಿರುವಂಥದ್ದು. ಹಾಗಾಗಿ ಇವತ್ತು ಒಮ್ಮತದಿಂದ ನಾವೆಲ್ಲ ಒಟ್ಟುಗೂಡಿ, ಯಾಕಪ್ಪ ಅಂದರೆ ಇತ್ತೀಚೆಗೆ ಸಾಕಷ್ಟು ಚನ್ನಪಟ್ಟಣದಲ್ಲಿ ಯಾರಪ್ಪ ಅಭ್ಯರ್ಥಿ ಅಂತೇಳಿ ಗೊಂದಲಗಳು ಜಾಸ್ತಿ ಆಗ್ತಾಯಿತ್ತು. ಆ ಗೊಂದಲಕ್ಕೆ ತೆರೆ ಎಳಿಬೇಕು. ಇವತ್ತು ತೆರೆ ಎಳಿದೇ ಹೋದರೆ ನಮ್ಮ ಚನ್ನಪಟ್ಟಣದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇವತ್ತು JDS ಮತ್ತು BJP ಹೆಚ್ಚು ಕಮ್ಮಿ 1,76,000 ಮತದಾರರು JDS ಮತ್ತು BJPಗೆ ಮತವನ್ನು ಕೊಟ್ಟಿದ್ದರು. ಇವತ್ತು MP ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 70 ಕೊಟ್ಟಿದ್ದರು. ಇವತ್ತು ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಹೆಚ್ಚು ಕಮ್ಮಿ ನಮಗೆ ಕೇವಲ 2 ಪಕ್ಷ ಸೇರಿ 21,000 ಮತಗಳು ಲೀಡ್ ಬಂದಿರುವಂಥದ್ದು. ಲೋಕಸಭಾ ಮತ್ತು ವಿಧಾನಸಭಾ ಎರಡೂ ಕಂಪೇರ್ ಮಾಡಿದ್ರೆ 70,000 ಮತಗಳು ಇವತ್ತು ಚನ್ನಪಟ್ಟಣದಲ್ಲಿ ಕಮ್ಮಿಯಾಗಿದೆ. ಎಲ್ಲ ಗೊತ್ತಿದೆ. ಇವತ್ತು ನಮಗೂ ಕಾಂಗ್ರೆಸ್ಗೂ ಇರುವಂಥದ್ದು 2 ಪಕ್ಷ ಜೊತೆಗೂಡಿದ್ರೂ ಕೂಡ ಇವತ್ತು 70,000 ಮತಗಳು ಕಾಂಗ್ರೆಸ್ಗೂ ನಮಗೂ ವ್ಯತ್ಯಾಸ ಬಂದಿರುವಂಥದ್ದು MLA ಮತ್ತು MP ಚುನಾವಣೆಯಲ್ಲಿ. ಹಾಗಾಗಿ ಇವತ್ತಿನ ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು NDA ಎರಡೂ ಜೊತೆಗೂಡಿ ಏನು ಮಾಡಿದೆ, ಇವತ್ತು 21,000 ಮತದಾನ ಅಂತರ ಇರುವಂಥದ್ದು ಇವತ್ತು MP ಮತ್ತು ಚುನಾವಣೆಯಲ್ಲಿ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರು, ಮುಖಂಡರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು ಅಂಥೇಳಿ ಇವತ್ತು ಸಭೆಯನ್ನು ಕರೆದಿರುವಂಥದ್ದು. ಹಾಗಾಗಿ ಇವತ್ತು ತಾವು ದಯಮಾಡಿ ಇವತ್ತು NDA ಮೈತ್ರಿ ನಾಯಕರುಗಳು ಕೂತು ಆದಷ್ಟು ಜಲ್ದಿ ಇವತ್ತು ಈ ಕ್ಷೇತ್ರದ, ಯಾಕೆಂದರೆ ಈ ಕ್ಷೇತ್ರವನ್ನು ಇಡೀ ರಾಜ್ಯ ಎಲ್ಲ ದೇಶ ನೋಡ್ತದೆ. ಯಾಕಪ್ಪ ಅಂದರೆ ಇವತ್ತು ಕುಮಾರಣ್ಣವ್ರ ಕ್ಷೇತ್ರ ಆಗಿರೋದ್ರಿಂದ ಇಡೀ ದೇಶ ನೋಡ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಗೊಂದಲವನ್ನು ನಾವು 2 ಪಕ್ಷದ ಮುಖಂಡರುಗಳು ಪರ ವಿರೋಧ ಮಾಡುವಂಥದ್ದು ಬೇಡ. ದೊಡ್ಡ ಮಟ್ಟದಲ್ಲಿ ಇವತ್ತು ಅವರು ಕೂತು ತೀರ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ನಮ್ಮಗಳ ಅಭಿಪ್ರಾಯ ಏನಪ್ಪ ಅಂದರೆ, ಇವತ್ತು ಈ ಕ್ಷೇತ್ರಕ್ಕೆ JDS ಚಿಹ್ನೆಗೆ ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಕ್ಷೇತ್ರ ಇದ್ದಿದ್ದು ಒಂದೇ. ಹಾಗಾಗಿ ಇವತ್ತು JDS ಚಿಹ್ನೆಯಲ್ಲೇ ಹೋದರೆ ಇವತ್ತು ಚುನಾವಣೆ ಭಾಳ ಉತ್ತಮ. ಹಾಗಾಗಿ ಈಗಾಗಲೇ ನಮ್ಮ ಯುವಕರ ಕಣ್ಮಣಿ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲೂ ಒಂದು ಬಾರಿ ವ್ಯತ್ಯಾಸ ಆಯಿತು. ಅದ ನಂತರ ಮಂಡ್ಯದಲ್ಲೂ ಕೂಡ ತಾವೆಲ್ಲ ಸಮಸ್ಯೆ ಆಯಿತು. ಇವತ್ತಿನ 4 ವರ್ಷ ಇದೆ. ಇವತ್ತು ರಾಮನಗರದಲ್ಲಿ ಹೋರಾಟ ಮಾಡ್ತವ್ರೆ. ಆ 4 ವರ್ಷ ಕಾಲಾವಕಾಶ ಇರೋದ್ರಿಂದ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಾಗ್ತದೆ. ಕುಮಾರಣ್ಣವ್ರು ಈಗಾಗಲೇ ಕೇಂದ್ರದಲ್ಲಿರೋದ್ರಿಂದ
ಇವತ್ತು ಈ ಚನ್ನಪಟ್ಟಣದಲ್ಲಿ ನಮಗೆ ಯುವ ನಾಯಕ ಅವಶ್ಯಕತೆ ಇದೆ. ಹಾಗಾಗಿ ಒಮ್ಮತದಿಂದ ನಾವೆಲ್ಲ ಇಡೀ ತಾಲೂಕಿನ ನಮ್ಮ JDS ಪಕ್ಷದ ವತಿಯಿಂದ ತಾಲೂಕು ಘಟಕ ಇರ್ಬೋದು, ನಮ್ಮ ಪಕ್ಷದ ಮುಖಂಡರುಗಳಿರ್ಬೋದು, ಒಮ್ಮತದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಮಾಡಬೇಕು ಅಂತೇಳಿ ಒಮ್ಮತದಿಂದ ನಾವು ಇವತ್ತು ಏನು ತೀರ್ಮಾನ ಮಾಡ್ತಾಯಿದ್ದೀವಿ. ಅದಕ್ಕೂ ಕೂಡ ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವಂಥದ್ದು. ಹಾಗಾಗಿ ದಯಮಾಡಿ ಆದಷ್ಟು ಜಲ್ದಿ ಇದನ್ನು ಕ್ಲಿಯರ್ ಮಾಡಿಕೊಡುವಂಥದ್ದನ್ನು NDA ಮೈತ್ರಿ ನಾಯಕರುಗಳು ಮಾಡಬೇಕು. ಈಗಾಗಲೇ ಯೋಗೇಶ್ವರ್ ಅವರು ಕೂಡ ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಇನ್ನೂ 3 ವರ್ಷ ಕಾಲಾವಕಾಶ ಇದೆ. ಅವರು ಕೂಡ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಎರಡೂ ಪಕ್ಷ ಒಗ್ಗೂಡಾದಮೇಲೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಅವಕಾಶ ಸಿಗ್ತದೆ. ನೀವು ಇವತ್ತು ಒಂದು ಜನನಾಯಕರಾಗಿದ್ದೀರಾ. ಈ ಕ್ಷೇತ್ರದ ಜವಾಬ್ದಾರಿಯನ್ನು ನೀವು ಹೊರಬೇಕಾಗ್ತದೆ. ಯೋಗೇಶ್ವರ್ ಅವರು ಕೂಡ ದಯಮಾಡಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ. ಈ ಜವಾಬ್ದಾರಿಯನ್ನು, ಈ ಕ್ಷೇತ್ರದ ಜವಾಬ್ದಾರಿಯನ್ನು ನೀವೇ ಇವತ್ತು ಮೇಲ್ಮಟ್ಟದಲ್ಲಿ ಕುಮಾರಣ್ಣ, ದೇವೇಗೌಡರು, ಅಮಿತ್ ಶಾ, ಮೋದಿಯವರಿಗೆ ಮತ್ತು ಯಡಿಯೂರಪ್ಪ ಅವರು, ವಿಜೇಂದ್ರ ಅವ್ರ ಜೊತೆ ಕೂತು ಮಾತಾಡಿ ಈ ಕ್ಷೇತ್ರದ ಚುನಾವಣೆಯ ಟಿಕೆಟನ್ನು ತಾವೇ ಘೋಷಣೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡೋಕ್ಕೆ ಇವತ್ತು ನಾವೆಲ್ಲ ಬಂದಿರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.